ಸ್ಯಾಟರ್ಡೇ ಮಾರ್ನಿಂಗ್ ರೋಟಿ. ಹಾಗೆ ನಾನು ಹೆಸರುಕಾಳು ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೆಸರುಕಾಳು ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೆ. ಸೊ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, 1 ಹಿಡಿಯುವಷ್ಟು ಸಾಂಬಾರು ಸೊಪ್ಪು, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಸೋಂಬು ಕಾಳು, ಒಂದು ಸ್ವಲ್ಪ ಮೆಣಸು, ಒಂದು 5ರಿಂದ 6 ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡಿರೋ ಮಿಶ್ರಣ ಎಲ್ಲನೂ ಚೆನ್ನಾಗಿ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ಟು 1 ಅವರ್ ಇಟ್ಟು ಆಮೇಲೆ ದೋಸೆ ಹಾಕ್ತೀನಿ. ತುಂಬ ಗರಿ ಗರಿಯಾಗಿ ದೋಸೆ ಬರುತ್ತೆ. ತುಂಬಾ ಹೆಲ್ದಿಯಾಗಿರುವಂಥ ಒಂದು ದೋಸೆ. ಮಕ್ಕಳು ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಟು ತಿನ್ನಿ ಅಂತ ಕೊಟ್ಟರೆ ತಿನ್ನಲ್ಲ. ಸೊ ಈ ರೀತಿ ಆದರೂ ಅವ್ರ ದೇಹದೊಳಗಡೆ ಸೇರಿಸ್ಬೇಕು ಅಂತ ಹೇಳಿ ನಾನು ದೋಸೆ ಮಾಡ್ತಿರೋವಂಥದ್ದು. ತುಂಬಾ ಟೇಸ್ಟಾಗಿರುತ್ತೆ. ಸೊ ಮಸಾಲ ಎಲ್ಲ ಹಾಕಿರ್ತೀವಲ್ವ, ತುಂಬ ಟೇಸ್ಟಾಗಿರುತ್ತೆ. ಲಾಸ್ಟಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರು ಇಲ್ಲ 1 ಅವರ್ ಇಟ್ಟರೆ ಸಾಕು. ಗರಿ ಗರಿಯಾಗಿ ಬರಬೇಕು ಅಂತ ಅಂದರೆ 1/2 ಅವರ್ ಇಡಿ, ಇಲ್ಲ ತಕ್ಷಣಕ್ಕೆ ಆಗಲೇ ಮಿಕ್ಸ್ ಮಾಡಿ ಹಾಕೊಂಡ್ರೂ ಸ್ವಲ್ಪ ಮೆತ್ತಗೆ ಬರುತ್ತೆ ದೋಸೆ. ಯಾಕಂದರೆ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆದ್ರೇ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ತುಂಬಾ ಒಳ್ಳೆಯದು ಮೊಳಕೆ ಕಟ್ಟಿರೋ ಕಾಳನ್ನ ತಿನ್ನೋದ್ರಿಂದ. ಸೊ ನಾನು ನಮ್ಮ ಮನೇಲಿ ಮಕ್ಕಳು ತಿನ್ನೋದು ಕಮ್ಮಿ, ಅಂದರೆ ರಿತ್ವಿಕ್ ಸ್ವಲ್ಪ ಹಠ ಮಾಡ್ತಾನೆ, ಮೊಳಕೆ ಕಾಳನ್ನ ತಿನ್ನೋದು ತುಂಬಾ ಕಮ್ಮಿ. ಹಾಗಾಗಿ ನಾನು ದೋಸೆ ಮಾಡಿದ್ದಂಥದ್ದು ಯಾವುದೇ ರೀತಿ ಕಾಳುಗಳಾಗಲಿ ದೋಸೆ ಇಟ್ಟಿದ್ರೆ ಈ ರೀತಿ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಆವಾಗ ತುಂಬ ಚೆನ್ನಾಗಿ ತಿಂದ್ಬಿಡ್ತಾರೆ. ಮಸಾಲ ದೋಸೆ ಥರ ಇದೆ ಅಂತ ಹೇಳಿ ಅವ್ರು ಇಟ್ಕೊಂಡಿರೋ ಹೆಸರೇ ಮಸಾಲ ದೋಸೆ ಈ ರೀತಿ ದೋಸೆಗೆ. ಹಾಗೆ ನಾನು ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ, ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ ನಾನು ಅಂತ ಟೊಮೊಟೊ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಅಂತ ಹೇಳಿ. ನಮ್ಮ ಮನೇಲಿ ರಿತ್ವಿಕ್ಗೆ ಇಷ್ಟ ಆಗೋದೇ ಟೊಮೊಟೊ ಚಟ್ನಿ ಹಾಗೆ ತೆಂಗಿನಕಾಯಿ ಚಟ್ನಿ. ಬೇರೆ ಯಾವುದೇ ಚಟ್ನಿ ಮಾಡೋಕೆ ಹೋದ್ರೂ ಬಿಡೋದಿಲ್ಲ ಅವರು. ದೋಸೆ ಅಂತ ಮಾಡಿದರೆ ಇದೇ ಚಟ್ನಿ ಮಾಡಿಬಿಡಿ ಅಂತ ಹೇಳ್ತಾರೆ. ಈ ಬಿಸಿ ದೋಸೆ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂತಿದ್ರೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.